ಹಾಯ್ ಎಲ್ರಿಗೂ. ನಾನಿವತ್ತು ಮನೆಯಲ್ಲಿ ಹೆಲ್ದಿಯಾಗಿ ಮೈಕ್ರೋಗ್ರೀನ್ಸ್ನ ಹೇಗೆ ಬೆಳೆಯೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬೇಸಿಕಲಿ ಮೈಕ್ರೋಗ್ರೀನ್ಸ್ ನೀವು ಯಾವ ಕಾಳಿಂದ ಬೇಕಾದರೂ ಬೆಳ್ಕೊಬೋದು. ನಾನಿವತ್ತಿಲ್ಲಿ ಹೆಸರು ಕಾಳನ್ನು ಬೆಳೆದ್ಬಿಟ್ಟು ತೋರಿಸ್ತಿದ್ದೀನಿ. ಸೊ ಫಸ್ಟು ಡೇ ನೈಟು ನಾವೇನು ಮಾಡಬೇಕಂದ್ರೆ ಹೆಸರು ಕಾಳನ್ನ ಒಂದೆರಡು ಸಾರಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಅದನ್ನ ನೆನೆಸೋಕ್ಕಿಡಬೇಕು. ನೆನೆಸೋಕ್ಕಿಟ್ಟಾದಮೇಲೆ ಬೆಳಗ್ಗೆ ಇರುತ್ತಲ್ಲ ಆವಾಗ ಅದನ್ನ ತೆಗೆದ್ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಕಟ್ಟಿ ಇಟ್ಟರೆ ಸಂಜೆ ಅಷ್ಟೊತ್ತಿಗೆ ನಾವು ಮೊಳಕೆ ಬರುತ್ತೆ. ಇಲ್ಲಿ ನೋಡಿ ಮೈಕ್ರೋ ಸ್ಪ್ರೌಟ್ಸ್ ಕಾಣಿಸ್ತಿದ್ದಾವೆ, ಸಣ್ಣದಾಗಿ ಕಾಣಿಸ್ತಿದ್ದಾವೆ ಮೊಳಕೆ. ಅದನ್ನ ನನ್ನ ಹತ್ರ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇತ್ತು, ಅದರಲ್ಲಿ ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಕಾಳುಗಳನ್ನ ಹಾಕ್ಕೊಳ್ತಿದ್ದೀನಿ. ನೀವು ಯಾವ ಥರದ ಬಾಕ್ಸಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಈ ಥರದ್ದಿತ್ತು ಇದರಲ್ಲಿ ಹಾಕ್ತಿದ್ದೀನಿ. ಇನ್ನೊಂದು ರೌಂಡ್ ಬಾಕ್ಸ್ ಕೂಡ ಇತ್ತು, ಅದರಲ್ಲೂ ಹಾಕ್ತಾಯಿದ್ದೀನಿ ಸೇಮ್ ಕಾಳುಗಳನ್ನೇ. ಯಾಕಂದರೆ ನಾನು ಜಾಸ್ತಿ ನೆನೆಸಿಟ್ಟಿದ್ನಲ್ಲ, ನಿಮ್ಗೆ ತೋರಿಸ್ಬೇಕಿತ್ತು ಯಾವ್ದ್ಯಾವ್ದ್ರಲ್ಲಿ ಹಾಕ್ಕೋಬೋದು ಅಂತ. ಸೊ ಇದ್ರಲ್ಲಿ ಕೂಡ ಹಾಕ್ಕೊಳ್ಬೋದು. ಇನ್ನೂ ಒಂದು ಮೆಥಡ್ ಇದೆ, ಒಂದು ತಟ್ಟೆನಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ ನಿಮ್ಮ ಹತ್ರ ಒಂದು ಪ್ಲಾಸ್ಟಿಕ್ ಬೌಲ್ ಇತ್ತು ಅಂದರೆ ಈ ಥರದ್ದು ಹೋಲ್ ಇರೋದು, ಅದರಲ್ಲಿ ಕೂಡ ನಾವು ಕಾಳುಗಳನ್ನ ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಇದರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೈಕ್ರೋಗ್ರೀನ್ಸು. ನಾನು ನಿಮಗೆ ರಿಸಲ್ಟ್ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ, ಎಂಡ್ವರೆಗೂ ನೋಡ್ತಾ ಇರಿ ನೀವು. ಸೊ ಅದಾದಮೇಲೆ ಇದನ್ನ ಮುಚ್ಚಿಡಬೇಕು ಫಸ್ಟ್ ನಾವು. ಇದರಲ್ಲಿ ನೀರು ಹೊಡೆದಿರಲಿಲ್ಲ, ಇದಕ್ಕೆ ನೀರು ಹಾಕಿಬಿಟ್ಟು ಅದನ್ನ ನೆಕ್ಸ್ಟು ತೆಗೆದಿಟ್ರೆ ನೆಕ್ಸ್ಟ್ ಡೇ ನೋಡಿ ನಿಮಗೆ ಸ್ವಲ್ಪ ಮೊಳಕೆ ಜಾಸ್ತಿ ಉದ್ದ ಕಾಣಿಸ್ತಿದ್ದಾವೆ. ನಿನ್ನೆಗಿಂತ ಇವತ್ತಿನದ್ರಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದಾವೆ. ಸೊ ನೀವು ದಿನಕ್ಕೆ ಒಂದು ಸ್ಪ್ರೇ ಮಾಡ್ತಾಯಿದ್ರೆ 2-3 ಸಾರಿ ವಾಟರ್ ಸ್ಪ್ರೇ ಮಾಡಬೇಕು. ನಾನಿಲ್ಲಿ ಸ್ಪ್ರೇ ಮಾಡ್ತಾಯಿಲ್ಲ, ಒಂದೇ ಸಾರಿ ಇಷ್ಟೊಂದು ಹಾಕ್ಬಿಡ್ತೀನಿ. ಯಾಕಂದರೆ ನನ್ನ ಮಗಳನ್ನ ನೋಡಿಕೊಂಡು ನಂಗೆ 3 ಸಾರಿ ಸ್ಪ್ರೇ ಮಾಡೋಕ್ಕೆ ಟೈಮೇ ಸಿಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಈ ಬಟ್ಲಲ್ಲಿ ಹಾಕಿದ್ವಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೊಳಕೆ ಕಂಪೇರ್ ಮಾಡಿ ಅದಕ್ಕಿಂತ ಇದರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾವೆ. ಸೊ ಇದರಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೂ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ತೆಗೆದಿಡಬೇಕು. ಏನು ಮಾಡಬೇಕಂದ್ರೆ ನಾವು ಇದನ್ನ ಕವರ್ ಮಾಡಿಡಬೇಕು ಡಾರ್ಕ್ ರೂಮಲ್ಲಿ. ಸೊ ನೋಡಿ ಡೇ 4 ಅಷ್ಟೊತ್ತಿಗೆ 2 ಎಲೆ ಬಂದುಬಿಟ್ಟಿದೆ. ಸೊ 2 ಲೀಫ್ ಬಂದಾಯಿತು ಅಂದರೆ ಇಟ್ ಈಸ್ ರೆಡಿ ಫಾರ್ ಮೈಕ್ರೋಗ್ರೀನ್ ಅಂತಲೇ ಅರ್ಥ. ಅದನ್ನ ಜಾಸ್ತಿ ಬೆಳೆಸ್ಬಿಟ್ಟು ತಿನ್ನೋಕ್ಕೆ ಹೋಗಬಾರ್ದು. ಇದರಲ್ಲಿ ನೋಡಿ ರೂಟ್ಸು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಜಾಸ್ತಿನೇ ಕಾಣಿಸ್ತಿದ್ದಾವೆ ಅದರಲ್ಲಿ ಕಂಪೇರ್ ಮಾಡಿದ್ರೆ, ಅಲ್ವಾ? ಸೊ ಈ ಥರ ಮೈಕ್ರೋಗ್ರೀನ್ಸ್ ರೆಡಿ ಆದಮೇಲೆ ಇದನ್ನ ನಾವು ಏನು ಮಾಡಬೇಕು, ನೆಕ್ಸ್ಟ್ ಡೇಯಿಂದ ಆಚೆಗಿಡಬೇಕು, ಸ್ವಲ್ಪ ಬಿಸಿಲಿಗಿಡಬೇಕು. ಯಾಕಂದರೆ ಅದು ಎಲೆ ಲೀಫ್ ಇನ್ನೂ ಯೆಲ್ಲೋ ಕಲರ್ ಇದೆ, ಅದನ್ನು ತಿನ್ನೋಕ್ಕಾಗಲ್ಲ ನಾವು. ಅದನ್ನ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಗ್ರೀನ್ ಕಲರ್ ಆಗಬೇಕು, ಮೈಕ್ರೋ ಗ್ರೀನ್ ಅಲ್ವಾ, ಸೊ ಗ್ರೀನ್ ಆಗಬೇಕು. ಅದಕ್ಕೆ ನಾನೇನು ಮಾಡಿದೆ, ಫಸ್ಟ್ ಈ ಥರ ಬೆಳೆಯೋವರೆಗೂ ಅದನ್ನ ಡಾರ್ಕ್ ರೂಮಲ್ಲಿಟ್ಟು ನೆಕ್ಸ್ಟ್ 2 ಡೇಸು ಸನ್ಲೈಟಲ್ಲಿ ಇಟ್ಟಿದ್ದೆ. ಸನ್ಲೈಟಲ್ಲಿ ಇಟ್ಟಾದ್ಮೇಲೆ ಏನಾಗುತ್ತೆ, ಬೆಳೆಯುತ್ತೆ ಮತ್ತು ಗ್ರೀನ್ ಕಲರ್ ನೋಡಿ ಎಷ್ಟೊಂದು ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಮೈಕ್ರೋಗ್ರೀನು. ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ನಾವು ತರಕಾರಿಗಳನ್ನಂತೂ ಮನೇಲಿ ಬೆಳ್ಕೊಳ್ಳಿಕ್ಕಾಗಲ್ಲ, ಅಟ್ಲೀಸ್ಟ್ ಇದನ್ನಾದ್ರೂ ನಾವು ಬೆಳ್ಕೊಂಡ್ಬಿಟ್ಟು ತಿನ್ಬೋದಲ್ಲ. ಇದೇನು ದೊಡ್ಡ ಕೆಲಸ ಅಲ್ಲ. ಒಂದಿನ ನೆನೆಸ್ಬಿಟ್ಟು ಇದ್ರಲ್ಲಿ ಹಾಕಿಬಿಟ್ಟು ಡೈಲಿ ಸ್ವಲ್ಪ ವಾಟರ್ ಸ್ಪ್ರೇ ಮಾಡ್ತಾಯಿದ್ರೆ ನೋಡಿ ಅದು ವಿದಿನ್ 6 ಡೇಸಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ತುಂಬ ಖುಷಿಯಾಗುತ್ತೆ. ಅದು ನೋಡೋಕ್ಕೂ ಖುಷಿಯಾಗುತ್ತೆ, ತಿನ್ನೋಕ್ಕೂ ಖುಷಿಯಾಗುತ್ತೆ. ಸೊ ನೋಡೋಣ ಯಾವ ಥರ ತಿನ್ಬೋದು ಇದನ್ನ ಅಂತ. ನೀವು ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ತಿಂತಾಯಿದ್ರೆ ಅದರಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಬ್ರೆಡ್ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ತಿನ್ನೋಕ್ಕೆ ಹೋಗಲ್ಲ. ಸೊ ಒಂದು ರೆಸಿಪಿನ ನೋಡೋಣ ಅಂದರೆ ಏನು ಮಾಡಬೇಕು, ಫಸ್ಟು ಅದನ್ನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ರೂಟ್ಸ್ ನೋಡಿ, ನೀವು ಫಸ್ಟ್ ನಾನು ರೂಟ್ಸ್ ತೋರಿಸ್ತಿದ್ದೀನಿ. ಪಲ್ಯ ಮಾಡಬೇಕಿದ್ರೆ ನಾವು ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಪಲ್ಯ ಪ್ರಿಫರ್ ಮಾಡಲ್ಲ, ನನಗೆ ಇಷ್ಟ ಆಗಲ್ಲ. ಗ್ರೀನ್ ಹಸಿ ಹಸಿಯಾಗಿಯೇ ತಿನ್ನಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಜಸ್ಟ್ ಅದನ್ನ ತೊಗೊಂಡ್ಬಿಟ್ಟು ಈ ಸಲಾಡ್ ಥರ ಮಾಡ್ತೀನಿ, ವೆಜಿಟೇಬಲ್ ಸಲಾಡ್ ಥರ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಅದು ತಿನ್ನೋಕ್ಕೆ. ಸೊ ನೀವು ಬೇರೆ ಥರ ರೆಸಿಪಿನಲ್ಲೂ ಹಾಕ್ಕೊಳ್ಬೋದು, ಹೇಳಿದ್ನಲ್ಲ ನಿಮಗೆ, ಸ್ಯಾಂಡ್ವಿಚಲ್ಲೋ ಅಥವಾ ಪಲ್ಯದಲ್ಲೋ ಎಲ್ಲನೂ ಹಾಕ್ಕೊಂಡು ತಿನ್ಬೋದು ನೀವು. ಸೊ ನಾನಿಲ್ಲಿ ಫಸ್ಟ್ ಅದನ್ನ ವಾಶ್ ಮಾಡ್ತಾಯಿದ್ದೀನಿ, ಯಾಕಂದರೆ ಆಚೆಗೆ ಇಟ್ಟಿರ್ತೀನಲ್ಲ, ಡಸ್ಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ಟಿಪ್ಗಳನ್ನ, ಗ್ರೀನಾಗಿರೋ ಟಿಪ್ಗಳನ್ನ ಮಾತ್ರ ಕಟ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ರೂಟ್ಸ್ ತಗೊಳ್ತಿಲ್ಲ, ಪಲ್ಯಕ್ಕೆ ರೂಟ್ಸ್ಗಳನ್ನ ಹಾಕ್ಕೊಳ್ಬೋದು. ಸೊ ಇದು ಫಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ನು, ಟೊಮ್ಯಾಟೊ, ನಿಮ್ಗೆ ಇಷ್ಟ ಇದ್ದರೆ ಕ್ಯಾಪ್ಸಿಕಮ್ಮು ಅಥವಾ ಬಾಯ್ಲ್ ಮಾಡಿರೋ ಕಾರ್ನು ಅದನ್ನೆಲ್ಲ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಸಾಲ್ಟ್ ಆದಮೇಲೆ ಸ್ವಲ್ಪ ಚಾಟ್ ಮಸಾಲ ನನಗೆ ಇಷ್ಟ, ಸೊ ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ತೀನಿ. ಆಲಿವ್ ಆಯಿಲ್ ತುಂಬ ಹೆಲ್ದಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ತಿಂತಾಯಿದ್ರೆ ಆಹಾ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ನೀವು ಬ್ರೇಕ್ಫಾಸ್ಟ್ ಬದಲು ಫಸ್ಟ್ ಇದನ್ನೇ ತಿಂದುಬಿಟ್ರೆ ನಿಮ್ಮ ಡೇ ಅಂತೂ ಸೂಪರ್ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೊಂದು ಫೀಲ್ ಇರುತ್ತೆ, ಓಕೆ ಐ ಆಮ್ ಈಟಿಂಗ್ ಹೆಲ್ದಿ ಅಂತ. ಸೊ ಅದರಿಂದ ನಿಮ್ಗೆ ಆಲ್ಮೋಸ್ಟ್ ಅರ್ಧ ನೆಮ್ಮದಿ ಸಿಕ್ಕಿರುತ್ತೆ ಬೆಳಗ್ಗೆ. ಸೊ ಇದೇ ಥರ ಹೆಲ್ದಿ ಟಿಪ್ಸ್ಗಾಗಿ ಫಾಲೋ ಮೀ.